ನಿಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಈ ಥರ ವೇದಿಕೆ ಸಿಕ್ಕೋದು ಭಾಳ ಅಪರೂಪ. ಆದ್ರೂ ಏನೋ ಒಂದು ಖುಷಿ. ಪ್ರಶ್ನವ್ರು ಬರ್ತಾರೆ ಅಂದೇಟ್ಗೆ ನನಗೆ ಗಾಬರಿ, ಎಲ್ಲಿ ಬಾಯಿ ತಪ್ಪಿ ಏನು ಮಾತಾಡ್ತೀನೋ ಏನೋ ಅಂತ. ನಾನು ಅಷ್ಟು ದಿವಸದಿಂದನೂ ಚಿತ್ರೀಕರಣದಲ್ಲಿ ಭಾಗವಹಿಸ್ತೀನಿ. ಅಯ್ಯೋ ಅಣ್ಣ ಬಿಡಿ ಅದು. ಜಗದೀಶ ನಾಡುವ ಜಗವೇ ನಾಟಕ ರಂಗ. ನಾನೊಂಥರ ನಾಟಕ ಆಡಿದ್ರೆ ನೀವೊಂಥರ ನಾಟಕ. ಪ್ರತಿ ಒಬ್ಬ ಮನುಷ್ಯನು ಒಂದೊಂದು ನಾಟಕ. ಆ ನಾಟಕದಲ್ಲೇ ಅವರವರೇ ಪಾತ್ರಧಾರಿ, ಅವರವರೇ ಸೂತ್ರಧಾರಿ. ನನಗೆ ಇಲ್ಲಿ ಗಣೇಶ್ ಅವರು ಇಷ್ಟು ದಿವಸದಿಂದ ಪ್ರತಿ ಒಬ್ಬ ಮನುಷ್ಯನು ಅಕ್ಕರೆಯಿಂದ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೂ ಸಿನಿಮಾ ಮುಕ್ಕಾಲು ಭಾಗ ಇದೆ ಅಂತಾರೆ. ಅದು ಹೆಂಗೆ ನಿಭಾಯಿಸ್ತಾರೆ ಅಂತ ಅವ್ರಿಗೆ ಗೊತ್ತು. ಯಾಕೆಂದರೆ ಅವರು ಎಲ್ಲ ಸಕಲವೂ ಅವರೇ. ಹಾಗಾಗಿ ಏನೋ ಇಲ್ಲಿ ಎಲ್ಲ ಈಗ ನೋಡಿ ನಮ್ಮ ಕ್ಯಾಮ್ರಾಮ್ಯಾನು ಇವ್ರಿಗೇನು ಗೊತ್ತಿಲ್ದಂಗೆ ಅವರೇ. ಇವರು ಭಾಳ ವಿಚಾರ ಗೊತ್ತು. ಆಕ್ಷನಲ್ಲೇ ಎಲ್ಲ ತೋರಿಸ್ತಾರೆ, ಕಿರ್ಚ್ಗಳೆಲ್ಲ ಮಾತಾಡಲ್ಲ. ಆದ್ರೂ ನನಗೆ ಅವ್ರನ್ನೇ ನೋಡ್ತಾ ಇರ್ತೀನಿ. ಏನಾರು ಕರೆದ್ರೆ ಏನು ಅಂದರು ಅಂತ. ಅಣ್ಣ ಏನೂ ಇಲ್ಲ, ಸುಮ್ಮನಿರಿ, ಈಗ ಸಮಯ ಇಲ್ಲ, ಈಗ ಮಾತಾಡೋದು ಬೇಡಿ ಅಂತ. ಹಾಗಾಗಿ ಈ ಸಿನಿಮಾ ನೂರಾರು ದಿನ ಓಡಲಿ ಅಂತ ನಾನು ಹೇಳ್ತೀನಿ. ನಾನು ಅಕ್ಕರೆಯಿಂದ ಹೇಳ್ತೀನಿ. ನನಗೂ ಒಂದು ಪಾತ್ರ ಕೊಟ್ಟಿದ್ದಾರೆ. ಈ ಸಿನಿಮಾ ಚೆನ್ನಾಗಿ ಹೋದ್ಮೇಲೆ ಇನ್ನೊಂದು ಸಲ ಕರೆದು ಇನ್ನೊಂದು ಪಾತ್ರ ಕೊಡ್ತಾರೆ ಅನ್ನೋದು ನನಗೆ ಬಯಕೆ. ಹಾಗಾಗಿ ಎಲ್ಲರಿಗೂ, ನಿಮ್ಮೆಲ್ಲರಿಗೂ ಭಗವಂತ ಆರೋಗ್ಯ ಭಾಗ್ಯ ಕೊಡಲಿ. ಮೊದಲು ಆರೋಗ್ಯ ಭಾಗ್ಯ, ಆಮೇಲೆ ಬಾಕಿದೆಲ್ಲ. ಹೇಳ್ತಾರೆ ಅನ್ನದಾತರು ಇವರು ಅನ್ನದಾತರು, ಇವರು ಅನ್ನದಾತರು. ಎಲ್ಲರೂ ಅನ್ನದಾತ್ರೆ, ಯಾರು ಏನು ಕಮ್ಮಿ ಇಲ್ಲ. ಏನು ಭಗವಂತ ಕೈ ಕೊಟ್ಟ ದುಡಿಯೋಕ್ಕಂತ, ಅದನ್ನೇಕೆ ಎತ್ತುವೆ ಒಡೆಯೋಕ್ಕಂತ ಹಾಗೆ ಹೇಳೋರು ಅಲ್ವಾ. ಅದು ಇವತ್ತಿಗೂ ನಾವು ಅದನ್ನು ಆಲಿಸ್ತಿದ್ದೀವಿ, ಪಾಲಿಸ್ತಿದ್ದೀವಿ. ಭಗವಂತ ನಿಮ್ಮೆಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡಲಿ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪತ್ರಿಕೋದ್ಯಮದವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಬೋಲೋ ಭಾರತ್ ಮಾತಾ ಕಿ ವಂದೇ. ನಿಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಈ ಥರ ವೇದಿಕೆ ಸಿಕ್ಕೋದು ಭಾಳ ಅಪರೂಪ. ಆದ್ರೂ ಏನೋ ಒಂದು ಖುಷಿ. ಪ್ರಶ್ನವ್ರು ಬರ್ತಾರೆ ಅಂದೇಟ್ಗೆ ನನಗೆ ಗಾಬರಿ, ಎಲ್ಲಿ ಬಾಯಿ ತಪ್ಪಿ ಏನು ಮಾತಾಡ್ತೀನೋ ಏನೋ ಅಂತ. ನಾನು ಅಷ್ಟು ದಿವಸದಿಂದನೂ ಚಿತ್ರೀಕರಣದಲ್ಲಿ ಭಾಗವಹಿಸ್ತೀನಿ. ಅಯ್ಯೋ ಅಣ್ಣ ಬಿಡಿ ಅದು. ಜಗದೀಶ ನಾಡುವ ಜಗವೇ ನಾಟಕ ರಂಗ. ನಾನೊಂಥರ ನಾಟಕ ಆಡಿದ್ರೆ ನೀವೊಂಥರ ನಾಟಕ. ಪ್ರತಿ ಒಬ್ಬ ಮನುಷ್ಯನು ಒಂದೊಂದು ನಾಟಕ. ಆ ನಾಟಕದಲ್ಲೇ ಅವರವರೇ ಪಾತ್ರಧಾರಿ, ಅವರವರೇ ಸೂತ್ರಧಾರಿ. ನನಗೆ ಇಲ್ಲಿ ಗಣೇಶ್ ಅವರು ಇಷ್ಟು ದಿವಸದಿಂದ ಪ್ರತಿ ಒಬ್ಬ ಮನುಷ್ಯನು ಅಕ್ಕರೆಯಿಂದ ಪ್ರೀತಿ ವಿಶ್ವಾಸದಿಂದ
ನೋಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೂ ಸಿನಿಮಾ ಮುಕ್ಕಾಲು ಭಾಗ ಇದೆ ಅಂತಾರೆ. ಅದು ಹೆಂಗೆ ನಿಭಾಯಿಸ್ತಾರೆ ಅಂತ ಅವ್ರಿಗೆ ಗೊತ್ತು. ಯಾಕೆಂದರೆ ಅವರು ಎಲ್ಲ ಸಕಲವೂ ಅವರೇ. ಹಾಗಾಗಿ ಏನೋ ಇಲ್ಲಿ ಎಲ್ಲ ಈಗ ನೋಡಿ ನಮ್ಮ ಕ್ಯಾಮ್ರಾಮ್ಯಾನು ಇವ್ರಿಗೇನು ಗೊತ್ತಿಲ್ದಂಗೆ ಅವರೇ. ಇವರು ಭಾಳ ವಿಚಾರ ಗೊತ್ತು. ಆಕ್ಷನಲ್ಲೇ ಎಲ್ಲ ತೋರಿಸ್ತಾರೆ, ಕಿರ್ಚ್ಗಳೆಲ್ಲ ಮಾತಾಡಲ್ಲ. ಆದ್ರೂ ನನಗೆ ಅವ್ರನ್ನೇ ನೋಡ್ತಾ ಇರ್ತೀನಿ. ಏನಾರು ಕರೆದ್ರೆ ಏನು ಅಂದರು ಅಂತ. ಅಣ್ಣ ಏನೂ ಇಲ್ಲ, ಸುಮ್ಮನಿರಿ, ಈಗ ಸಮಯ ಇಲ್ಲ, ಈಗ ಮಾತಾಡೋದು ಬೇಡಿ ಅಂತ. ಹಾಗಾಗಿ ಈ ಸಿನಿಮಾ 100 ದಿನ ಓಡಲಿ ಅಂತ ನಾನು ಹೇಳ್ತೀನಿ. ನಾನು ಅಕ್ಕರೆಯಿಂದ ಹೇಳ್ತೀನಿ. ನನಗೂ ಒಂದು ಪಾತ್ರ ಕೊಟ್ಟಿದ್ದಾರೆ. ಈ ಸಿನಿಮಾ ಚೆನ್ನಾಗಿ ಹೋದ್ಮೇಲೆ ಇನ್ನೊಂದು ಸಲ ಕರೆದು ಇನ್ನೊಂದು ಪಾತ್ರ ಕೊಡ್ತಾರೆ ಅನ್ನೋದು ನನಗೆ ಬಯಕೆ. ಹಾಗಾಗಿ ಎಲ್ಲರಿಗೂ, ನಿಮ್ಮೆಲ್ಲರಿಗೂ ಭಗವಂತ ಆರೋಗ್ಯ ಭಾಗ್ಯ ಕೊಡಲಿ. ಮೊದಲು ಆರೋಗ್ಯ ಭಾಗ್ಯ, ಆಮೇಲೆ ಬಾಕಿದೆಲ್ಲ. ಹೇಳ್ತಾರೆ ಅನ್ನದಾತರು ಇವರು ಅನ್ನದಾತರು, ಇವರು ಅನ್ನದಾತರು. ಎಲ್ಲರೂ ಅನ್ನದಾತ್ರೆ, ಯಾರು ಏನು ಕಮ್ಮಿ ಇಲ್ಲ. ಏನು ಭಗವಂತ ಕೈ ಕೊಟ್ಟ ದುಡಿಯೋಕ್ಕಂತ, ಅದನ್ನೇ ಕೈ ಎತ್ತುವೆ ಒಡೆಯೋಕ್ಕಂತ ಹಾಗೆ ಹೇಳೋರು ಅಲ್ವಾ. ಅದು ಇವತ್ತಿಗೂ ನಾವು ಅದನ್ನು ಆಲಿಸ್ತಿದ್ದೀವಿ, ಪಾಲಿಸ್ತಿದ್ದೀವಿ. ಭಗವಂತ ನಿಮ್ಮೆಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡಲಿ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪತ್ರಿಕೋದ್ಯಮದವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಬೋಲೋ ಭಾರತ್ ಮಾತಾ ಕಿ ವಂದೇ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.